ದಟ್ಟವಾಗಿ ಹಬ್ಬಿದ್ದ ಆ ಹಚ್ಚ ಹಸುರಿನ ಕಾನನದ ಮಧ್ಯೆ ವನದೇವಿಯ ಮೂಗುತಿಯ ಹಾಗೆ ಕಂಗೊಳಿಸ್ತಾ ಇತ್ತು ಈ ಜಾಗ. ಆ ದಿನ ನಮ್ಮ ಸುಳ್ಯದ ತೊಡಿಕನದಲ್ಲಿರುವ ಹಳೆಮನೆ ಎಸ್ಟೇಟ್ ಕಡೆಗೆ ನಮ್ಮ ಪ್ರಯಾಣ ಹೊರಟಿತ್ತು. ದಾರಿ ಉದ್ದಕ್ಕೆ ಹಸಿರು ಚಪ್ಪರಗಳು ನಮ್ಮನ್ನ ಸ್ವಾಗತಿಸಿದ್ರೆ ಅಲ್ಲಿ ತಲುಪಿದವರನ್ನ ಆ ಹಳೆಮನೆ ಅದ್ದೂರಿಯಾಗಿ ಬರಮಾಡಿಕೊಂಡಿತ್ತು. ವಿಸ್ತೀರ್ಣ ಹಂಚಿನ ಚಾವಣಿ, ಮಣ್ಣಿನ ಗೋಡೆಯ ಕೊಠಡಿಗಳು, ಹಳೆ ಶೈಲಿಯ ಮರದ ಬಾಗಿಲು, ಕಿಟಕಿಗಳು, ಚೌಕಾಕಾರದ ಪಡಸಾಲೆ, ಒಳಾಂಗಣ, ಅದರಲ್ಲಿ ಬಾವಿ ಮತ್ತು ತುಳಸಿ ಕಟ್ಟೆ, ಮನೆಯ ಮುಂದೆಲ್ಲ ಹೂ ಹಣ್ಣಿನ ಗಿಡಗಳು, ಅವುಗಳ ಮೇಲೆಲ್ಲ ಬಗೆ ಬಗೆಯ ಹಕ್ಕಿ ಚಿಟ್ಟೆಗಳು. ಇದೆಲ್ಲ ಹಳೆ ಕಾಲದ ಜೀವನವನ್ನೊಮ್ಮೆ ಪರಿಚಯಿಸಿದಂತಿತ್ತು. ಹಾಗೆ ಇಡೀ ಮನೆಯನ್ನ ಒಂದು ಬಾರಿ ಅಚ್ಚರಿಯಿಂದ ಸುತ್ತುವರೆದಿದ್ದು ಆಯ್ತು. ಸದ್ದು ಗದ್ದಲ, ನೆಟ್ವರ್ಕ್ ಇಲ್ಲದ ಪ್ರಶಾಂತ ವಾತಾವರಣದ ಆ ಹಳೆ ಮನೆಯಿಂದ ಹೊರಬಂದು ಹಾಗೆ ಗದ್ದೆ ಕಡೆ ಹೋದಾಗ ಆಗ್ಲೇ ಒಂದು ತಂಡ ಕೆಸರಾಟದಲ್ಲಿ ಮಕ್ಕಳಂತೆ ಕಳೆದು ಹೋಗಿತ್ತು. ಆಟ ಯಾವ್ದಾದ್ರೆ ಏನಂತೆ, ಮನಸ್ಸಿಗೆ ಖುಷಿ ಕೊಟ್ರೆ ಆಯ್ತು ಅಂತ ಎಲ್ಲರೂ ಒಂದೊಂದು ಆಟದೊಳಗೆ ಮುಳುಗಿ ಹೋಗಿದ್ರು. ಅಲ್ಲಿಂದ ಪುನಃ ಮನೆ ತಲುಪುವಷ್ಟರಲ್ಲೇ ಅಲ್ಲೇ ಹಾವೊಂದು ಸೇರಿಕೊಂಡಿತ್ತು ಅಂತ ನಮ್ಮ ನ್ಯಾಚುರಲಿಸ್ಟ್ ಪೂರ್ಣ ಕಟ್ಟಿಗೆ ಸರಿಸಿ ಹಾವನ್ನ ಗುರುತಿಸಿ ಅಲ್ಲಿದ್ದವರಿಗೆ ಅದರ ಪರಿಚಯ ಹೇಳಿ ಮೆತ್ತಗೆ ಅದನ್ನೆತ್ತಿ ಹೊರಗೆ ಬಿಟ್ಟಿದ್ದು ಆಯ್ತು. ಅಲ್ಲಿನ ವಾತಾವರಣ ಮನಸ್ಸಿಗೆ ಪುನಶ್ಚೇತನ ಕೊಟ್ಟಿದ್ರೆ ಸುತ್ತಲಿನ ಆ ನಿಶ್ಶಬ್ದ ಕಾಡು, ಮನೆ ಎದುರಿಗೆ ಮಂಜು ಹೊದ್ದು ನಿಂತಿದ್ದ ದೈತ್ಯ ಕೋಲಿಕಾಮಳೆ ಬೆಟ್ಟ, ಮತ್ತೊಂದು ಕಡೆ ತೋಟದ ಮಧ್ಯೆ ಸ್ವಚ್ಛಂದ ಸರಾಗವಾಗಿ ಹರಿತಾ ಇದ್ದ ಸಣ್ಣ ತೊರೆ, ಆ ವಿಶ್ರಾಂತಿ ಮನೆಯ ರೂಪುರೇಷೆ ಎಲ್ಲ ಕೂಡ ನಾನು ನಮ್ಮ ಊರಲ್ಲೇ ಇದ್ದೇನೆ ಅನ್ನೋದನ್ನ ಕೂಡ ಮರೆಸುವಂತಿತ್ತು. ಸಂಜೆ ಕಳೆದು ರಾತ್ರಿಯ ಆ ಮೋಡಗಳ ಮಧ್ಯೆ ಚಂದ್ರದೇವನ ಆಗಮನದ ಯೋಚನೆ ಕೂಡ ಆಗಿರ್ಲಿಲ್ಲ. ಅಷ್ಟರಲ್ಲೇ ಕೆಲವರು ಸುತ್ತ ಕೂತು ಆಟ ಶುರು ಮಾಡಿದ್ರೆ ಇನ್ನು ಕೆಲವರು ಅದನ್ನ ನೋಡೋದ್ರಲ್ಲೇ ಖುಷಿ ಪಡ್ತಾ ಇದ್ರು. ಇದೆಲ್ಲ ಒಂದು ಕಡೆ ಆಗಿದ್ರೆ ಆ ಮಧ್ಯರಾತ್ರಿಲಿ ಈ ಪೂರ್ಣ ಅವರು ಅಂತ ಕಾಡು ಮಧ್ಯೆ ಮಿಂಚು ಹುಳ, ಕಪ್ಪೆ, ಹಾವು, ಅಣಬೆ ಮತ್ತೆ ಏನಾದ್ರೂ ಇದ್ರೆ ನೋಡಿ ಬರುವ ಅಂತ ನಮ್ಮ ಒಂದು ತಂಡವನ್ನ ಕೂಡ ಕರ್ಕೊಂಡು ಹೋಗಿದ್ರು. ಹೋದದಕ್ಕೆ ಕೆಲವೊಂದರ ಪರಿಚಯ ಕೂಡ ಮಾಡಿಕೊಟ್ಟಿದ್ರು. ತಡರಾತ್ರಿಯವರೆಗೆ ಪಟ್ಟಾಂಗದ ನಂತರ ಆ ದಿನಕ್ಕೆ ವಿರಾಮದ ಚುಕ್ಕಿ ಇಡುವಂತ ಸಂದರ್ಭ. ನಮ್ಮ ನಿದ್ರಾ ಸ್ಥಳವನ್ನ ಅಜಿತ್ ಅವರು ತೋರಿಸಿಕೊಟ್ಟು ಶುಭರಾತ್ರಿ ಹೇಳಿದ್ರು. ಒಂದು ಕ್ಷಣ ನೆಟ್ವರ್ಕ್ ಇಲ್ಲದಿದ್ರೆ ಸಮಯ ಹೇಗೆ ಕಳೆಯೋದಂತ ಯೋಚನೆ ಮಾಡುವ ಈ ಕಾಲದಲ್ಲಿ ನೆಟ್ವರ್ಕ್ ಇಲ್ಲದೆ ಹೊಸ ಪರಿಚಯಗಳೊಂದಿಗೆ ಹಳ್ಳಿ ಜೀವನದಲ್ಲಿ ಯಾಂತ್ರಿಕ ಬದುಕಿಂದ ದೂರ ಇದ್ದು ಮೋಜು ಮಸ್ತಿಯ ಆ ಕ್ಷಣಗಳನ್ನ ಕಳೆಯುತ್ತಾ ಇದು ನಿಜವಾದ ಜೀವನ ಅಂತ ತೋರಿಸಿಕೊಟ್ಟಿತ್ತು ಈ ಹಳೆ ಮನೆ.